ಡಾಕ್ಟರ್ ರಾಮರಾವ್ ಮಹಾರಾಜರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಆರತಿ ಗುರುದೇವರು, ಕಾಯಕ ಯೋಗಿಗಳು, ಶಟಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯಪ್ಪಂಗಳವರ ಅಡಿದಾವರಗಳನ್ನು ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ಯಾನಿಸಿ, ಇದೀಗ ತಾನೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಕೂಡ ಹರಸಿ ಆಶೀರ್ವಾದವನ್ನ ಮಾಡಲು ಬಂದಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಅಭಿನವ ಗುರುಬಸವ ಶಿವಾಚಾರ್ಯಪ್ಪಂಗಳವರಲ್ಲೂ ಕೂಡ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ, ಈ ಸುಂದರವಾಗಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯರು, ಲಿಂಗಸೂರದ ಪರಮ ಪೂಜ್ಯರಲ್ಲೂ ಕೂಡ ಭಕ್ತಿಯ ನಮನಗಳನ್ನ ಸಲ್ಲಿಸಿ, ಅವರೊಟ್ಟಿಗೆನೆ ವೇದಿಕೆ ಮೇಲೆ ಎಲ್ಲ ಕಾರ್ಯಕ್ಕೂ ಕೂಡ ಕಾರಣೀಕರ್ತರಾಗಿರುವಂತ ಬಹಳ ವಿಶೇಷವಾಗಿರುವಂತ ಸಾಧನೆಯನ್ನ ಮಾಡಿ ಜೀವನದೊಳಗೆ ಎಲ್ಲವನ್ನ ತ್ಯಾಗವನ್ನ ಮಾಡಿ ಸಮಾಜಕ್ಕಾಗಿ, ದೇವಿಯ ಆರಾಧನೆಗಾಗಿ, ಈ ಸಮಾಜದೊಳಗಿರುವಂತ ಕುಂದು ಕೊರತೆಗಳನ್ನ ಹೋಗಲಾಡಿಸುವಂತ ಕನಸನ್ನ ಹೊತ್ತುಕೊಂಡು ಸದಾಕಾಲ ಸಮಾಜಮುಖಿಯಾಗಿರುವಂತ ಕಾರ್ಯವನ್ನ ಮಾಡುವಂತ ನಮ್ಮ ದೊಡ್ಡ ಗುರುಗಳ ಪ್ರೀತಿಯ ಮಗನಾಗಿರುವಂತ ಇನ್ನೋರ್ವರು ಬಹುಶಃ ದೊಡ್ಡ ಗುರುಗಳ ಆಶೀರ್ವಾದವನ್ನ, ಅವರ ಪ್ರೀತಿಯ ಪಾತ್ರರಾಗಿರುವಂತ ಇನ್ನೋರ್ವರು ಬಹುಶಃ ನಮ್ಮ ಸುರೇಶ್ ಮಹಾರಾಜರು, ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ವೇದಿಕೆ ಮೇಲಿರುವಂತೆ ಎಲ್ಲ ಪೂಜ್ಯರಲ್ಲೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಎಲ್ಲ ಪೂಜ್ಯ ಮಾತೆಯರಲ್ಲೂ ಕೂಡ ಭಕ್ತಿಯ ಪ್ರೇಮ್ ಕುಮಾರ್ ರಾಠೋಡ್ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅವರ ಆದಿಯಾಗಿ ವೇದಿಕೆ ಮೇಲೆ ಕುಳಿತಿರುವಂತಹ ಶ್ರೀಮಠದ ಸದ್ಭಕ್ತರಾಗಿರುವಂತಹ ಗುರುಣ ಸರ್ಕಾರ ಲಿಂಗಶೆಟ್ಟಿ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಗೊಬ್ಬರವಾಡಿಯ ರಾಠೋಡ್ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಗೊಬ್ಬರವಾಡಿಯ ಸರ್ ಅವರ ಸುಭದ್ರ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಬಾಬು ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳಲ್ಲೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಪತ್ರಿಕಾ ಮಾಧ್ಯಮದವರಲ್ಲಿ ಈ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುವಂತಹ ವಾತ್ಸಲ್ಯ ಮೂರ್ತಿಗಳಾಗಿರುವಂತಹ ತಾಯಿ ಒಳಗವೇ, ತಂದೆ ಒಳಗವೇ, ಮುದ್ದು ಮಕ್ಕಳ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣಾರ್ಥಿಗಳು. ದೊಡ್ಡ ಗುರುಗಳು ಬಂದಾರ. ಬಹುಶಃ ಅವ್ರು ನನಗೆ ಬರಲ್ಲಪ್ಪ, ನೀನೇ ಹೋಗು, ಕಾಲು ಬೆನ್ನೇವ ಅಂತಂದ್ರು ನೋಡ್ರಿ. ಬಹುಶಃ ಅವ್ರ ಶರೀರ ಅಲ್ಲಿದ್ರು ಜೀವ ಎಲ್ಲ ಇಲ್ಲೇ ಇತ್ತು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅಷ್ಟೊಂದು ಮುರಾರಿ ಮಹಾರಾಜರ ಮೇಲೆ ಪ್ರೀತಿ. ಬಹುಶಃ ನಾವೆಲ್ಲರೂ ಕೂಡ ಮಾತನಾಡುವುದು ಯಾರದು ಅಂತಂದ್ರೆ, ಬಹಳ ಜನ ಜಾತ್ರೆಗೆ ಬಂದವ್ರು ಅದಾರ, ಜಾತ್ರೆ ಮುಗಿಸ್ಕೊಂಡು ಹೋದವ್ರು ಅದಾರ. ಲಕ್ಷ್ಯ ಇಡ್ರಿ ತಾಯಿ, 5 ನಿಮಿಷ ಮಾತಾಡ್ತೇನೆ, ಹೆಚ್ಚಿಗೆ ಮಾತಾಡೋದಿಲ್ಲ. ಒಂದ್ ಸ್ವಲ್ಪ ಸಮಾಜದ ಬಗ್ಗೆ ಚಿಂತೆ ಮಾಡೋಣ. ನನಗೆ ಬಂದ ಕೂಡಲೇ ಮುರಾರಿ ಮಹಾರಾಜರು ಅಂದ್ರು, ಯಪ್ಪ ಭಕ್ತರೆಲ್ಲ ಬಂದು ಕೂಲಿ ಸಲುವಾಗಿ ಅಂದ್ರೆ ತಮ್ಮ ನಿತ್ಯ ಕರ್ಮದೊಳಗೆ, ತಮ್ಮ ಕಾಯಕದೊಳಗೆ ಹೋದ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಸತ್ಯ, ಹೋಗ್ಲೇಬೇಕು. ಎಲ್ಲದಕ್ಕಿಂತ ದೊಡ್ಡದು ಕಾಯಕನೇ. ಸಂತ ಸೇವಾಲಾಲ್ ಮಹಾರಾಜರು ಅತಿ ಎದಕ್ಕೆ ಮಹತ್ವ ಕೊಟ್ಟಿದ್ರು ಅಂತಂದ್ರೆ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಿದ್ರು. ದುಂಡ್ರಿ ಅನ್ನುವಂತ ಮಾತು ಮಾತ್ರ ಅವ್ರು ಮಾತಾಡ್ತಿದ್ರು. ಬಹುಶಃ ಸಂತ ಸೇವಾಲಾಲ್ ಮಹಾರಾಜರ ಅವಧಿ ಅಂತಂದ್ರೆ ಬಹುಶಃ ನಾನು ಅನ್ಕೊಳ್ತೇನೆ 17 ಅಥವಾ 18ನೇ ಶತಮಾನ. 1739 ಕ್ರಿಸ್ತ ಶಕ ಅನ್ನುವಂಥದ್ದನ್ನ ಬಹುತೇಕ ಉಲ್ಲೇಖದೊಳಗೆ ನಾವೆಲ್ಲರೂ ಕೂಡ ಕಾಣ್ತೇವೆ. ಅವರು ಬಹುತೇಕವಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಭಾಗದೊಳಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಸಮಾಜಮುಖಿಯಾಗಿರುವಂತ ಕಾರ್ಯವನ್ನ ಮಾಡಿದ್ರು. ಬಹುತೇಕವಾಗಿ ಈ ಬಂಜಾರ ಸಮಾಜದ ಗುರುಗಳಾಗಿ ಸದಾ ವಕ್ಕಲ ಸೇವೆಯನ್ನ ಮಾಡಿರುವಂತ ಸೇವಾಲಾಲ್ ಮಹಾರಾಜರು ಅವರು ಅತಿ ಮಹತ್ವವನ್ನ ಕೊಟ್ಟಿದ್ದು ಎದಕ್ಕಂತಂದ್ರೆ ಶ್ರಮದ ಜೀವನವೇ ಶ್ರೇಷ್ಠ ಜೀವನ ಅನ್ನುವಂತ ಬದುಕನ್ನ ಸಮಾಜಕ್ಕೆ ಹೇಳಿಕೊಟ್ರು.
ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಬಹಳ ಮಹತ್ವ ಕೊಟ್ಟಿದ್ದೇನು ಅಂತಂದ್ರೆ, ಬಹಳ ಧಿಕ್ಕರಿಸಿರುವಂತ ಒಂದು ಪ್ರಮುಖ ಅಂತಂದ್ರೆ ಇವತ್ತಿಗೂ ಕೂಡ ಯಾವ ಸಂತರನ್ನು ಕೂಡ ಈ ದಿಟ್ಟವಾಗಿರುವಂತ ನಿರ್ಧಾರವನ್ನ ಸಮಾಜಕ್ಕೆ ಘೋಷಣೆ ಮಾಡಿಲ್ಲ. ಆದ್ರೆ ಸಂತ ಸೇವಾಲಾಲ್ ಮಹಾರಾಜರು ಅಖಂಡ ಸಮಾಜಕ್ಕೆ ಘೋಷಣೆ ಏನು ಮಾಡಿದ್ರು ಅಂತಂದ್ರೆ, ಅಸತ್ಯದಿಂದ ನಡಿಬೇಡ್ರಿ, ಸತ್ಯದಿಂದನೇ ನಡೀರಿ ಅನ್ನುವಂತ ಘೋಷಣೆಯನ್ನ ಸದಾವಕಾಲ ಅವರು ಹೇಳಿದ್ದು. ಬಹುಶಃ ಸತ್ಯವನ್ನ ನುಡಿಬೇಡ್ರಿ, ಸತ್ಯದಿಂದನೇ ನಡೀರಿ, ಧರ್ಮದಿಂದನೇ ನಡೀರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ಕೊಟ್ಟಿರುವಂತಹ, ಜಗನ್ಮಾತೆ ಕೊಟ್ಟಿರುವಂತ ಈ ಶರೀರವನ್ನ ಯಾವುದೇ ಕಾರಣಕ್ಕೂ ಕೂಡ ಹಾನಿ ಮಾಡ್ಕೋಬೇಡ್ರಿ ಅನ್ನುವಂಥದ್ದೇ ಒಂದು ದೊಡ್ಡ ಸಂದೇಶ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಖಂಡಿಸಿದ್ದು ಎದಕ್ಕಂತಂದ್ರೆ, ಮದ್ಯಪಾನಕ್ಕೆ ಬಹುತೇಕವಾಗಿ ಬಹಳಷ್ಟು ಖಂಡನೆ ಮಾಡಿರುವಂತ ಸೇವಾಲಾಲ್ ಮಹಾರಾಜರು ಬಹುತೇಕ ಅವರು ಹಾಕಿಕೊಟ್ಟಿರುವಂತ ದಾರಿ ಒಳಗೆ ನಾವೆಲ್ಲರೂ ಕೂಡ ನಡೆಯುವಂಥದ್ದನ್ನ ಆಗಬೇಕನ್ನುವಂಥದ್ದೇ ಇವತ್ತು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬದುಕದವರಿಗೆ ಬಹುಶಃ ಜಗನ್ಮಾತೆ ಸದಾವಕಾಲ ರಕ್ಷಿಸ್ತಾಳೆ ಅನ್ನುವಂಥವರ ಘೋಷಣೆಯ ಹಾದಿ ಒಳಗ ತಾವೆಲ್ಲರೂ ಕೂಡ ನಡೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಒಂದು ಸಾರಿ ಬಹುಶಃ ಅವರು ಯಾವ ರೀತಿಯಾಗಿರುವಂತ ಬದುಕನ್ನ ಬದುಕ್ತಿದ್ರು ಅಂತಂದ್ರೆ, ಜಗನ್ಮಾತೆಯನ್ನ ಬಹುತೇಕವಾಗಿ ತಮ್ಮ ಬದುಕಿನೊಳಗ ಆರಾಧನೆಯನ್ನ ಮಾಡ್ಕೊಂತ ಪರಮಾತ್ಮನ ಮೇಲೆ, ಭಗವಂತನ ಮೇಲೆ ಅಪಾರವಾಗಿರುವಂತ ನಂಬಿಕೆಯನ್ನ ಇಟ್ಟು ಏನೇ ಆದ್ರೂ ಕೂಡ ಭಗವಂತ ರಕ್ಷಣೆ ಮಾಡುವಂತವನದಾನ ಅನ್ನುವಂತ ಮಾತು ಸದಾವಕಾಲ ಹೇಳ್ತಾ, ಯಾವುದೋ ಒಂದು ಬಹುತೇಕ ಆ ಒಂದು ತಾಂಡದೊಳಗ ಬಹಳಷ್ಟು ಮಳೆ ಬರದೇ ಇರುವಂತ ಬರಗಾಲದ ಪರಿಸ್ಥಿತಿ ಒಳಗ ಕುಡಿಯಕ್ಕೂ ಕೂಡ ನೀರಿರದೇ ಇರುವಂತ ಸಂದರ್ಭದೊಳಗ ಬಹುತೇಕ ಆ ಪರೀಕ್ಷೆ ಅನ್ಕೊಳ್ತೇನೆ, ಸಂತ ಸೇವಾಲಾಲ ಮಹಾರಾಜರು ಬಹುತೇಕ ದೈವಿ ಶಕ್ತಿ ಪಡ್ಕೊಂಡಿದ್ರು ಅನ್ನುವಂಥದ್ದ ಆ ಒಂದು ಘಟನೆಯಿಂದ ಜಗತ್ತಿಗೆ ಗೊತ್ತಾಗ್ಬಿಡ್ತದೆ. ಬಹುತೇಕ ಅವರಿಗೆ ಎಲ್ಲ ಜನರೆಲ್ಲರೂ, ಸಮುದಾಯದ ಜನರೆಲ್ಲರೂ ಕೂಡ ಹೋಗಿ, ಗ್ರಾಮದ ದೈವದವರೆಲ್ಲರೂ ಕೂಡ ಹೋಗಿ ಅವರಿಗೆ ಭೇಟಿಯಾಗಿ, ನೀವು ಬರಬೇಕು, ಬಂದು ನೀರು ಕುಡಿಯಕ್ ನೀರು ಸಿಗ್ತಿಲ್ಲ, ಬಹಳಷ್ಟು ಬರಗಾಲ, ಬೆಳೆಗಳೆಲ್ಲ ಒಣಗಿ ಹೋಗಾತವ, ನೀವು ಬಂದು ಆಶೀರ್ವಾದವನ್ನ ಮಾಡ್ಬೇಕಂದಾಗ ಎಲ್ಲರೂ ಗ್ರಾಮಕ್ಕೆ ತಾಂಡ ಕರ್ಕೊಂಡು ಬಂದಿರುವಂತ ಗಳಿಗೆ ಒಳಗ ಸಂತ ಸೇವಾಲಾಲ್ ಮಹಾರಾಜರು ಬಹಳ ಭಕ್ತಿಯಿಂದ ಆಕಾಶದ ಕಡೆ ನೋಡಿ, ಏ ಭಗವಂತ, ನಿನಗೆ ನಂಬಿರುವಂತ ಭಕ್ತರಿಗೆ ಕೈ ಬಿಡಬೇಡ ಅನ್ನುವಂತ ಪ್ರಾರ್ಥನೆಯನ್ನ ಕೇಳಿದ ತಟಕ್ಷಣದೊಳಗ ಮೋಡಗಳು ಕವಿದ ವಾತಾವರಣದಿಂದ ಬಹಳ ದಿನಗಳ ನಂತರದೊಳಗ ಧಾರಾಕಾರವಾಗಿ ಮಳೆ ಆಯ್ತು ಅನ್ನುವಂಥದ್ದನ್ನ ಅವರ ಜೀವನದೊಳಗ, ಅವರ ಜೀವನದ ಚರಿತ್ರೆ ಒಳಗೆ ನಾವು ನೋಡಕ್ ಸಿಗುತ್ತದೆ. ಅದನ್ನ ಯಾಕೆ ಹೇಳತ್ತೀನಿ ಅಂತಂದ್ರೆ, ಅಷ್ಟೊಂದು ಅರ್ಥಪೂರ್ಣವಾಗಿರುವಂತ ಬದುಕನ್ನು ಅವರು ಬದುಕಿ ಹೋಗಿರುವಂತ ಕಾರಣಕ್ಕಾಗಿ ಇವತ್ತು ಈ ಸಮಾಜ ಬಹಳ ಸುಭಿಕ್ಷೆಯಾಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಳಬೇಕು. ಅದರೊಟ್ಟಿಗೆನೆ ಪ್ರಸ್ತುತ ಇವತ್ತಿನ ಸಮಾಜದ ಎಲ್ಲಾ ಗುರುಗಳು ಕೂಡ ಕ್ರಿಯಾಶೀಲತೆಯಿಂದ ಸಮಾಜದೊಳಗೆ ಗುರುತಿಸ್ಕೊಳ್ತಾ ಇರುವಂತದ್ದು, ಧರ್ಮದೊಳಗೆ ಗುರುತಿಸ್ಕೊಳ್ತಾ ಇರುವಂತದ್ದು, ಮತ್ತು ಎಲ್ಲಾ ಸಮಾಜದವರೊಟ್ಟಿಗೆನೆ ಬಾಂಧವ್ಯದಿಂದ ಬದುಕಿ ಎಲ್ಲಾ ಸಮಾಜವನ್ನ ತಗೊಂಡು ಹೋಗ್ತಾ ಇರುವಂತದ್ದು ಬಹುತೇಕ ನನಗನಿಸ್ತದೆ ಇಡೀ ನಾಡಿನೊಳಗ ಬಂಜಾರ ಸಮಾಜದ ಗುರುಗಳ ಪಾತ್ರನೂ ಕೂಡ ಬಹಳ ದೊಡ್ಡದದ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ. ಕಾರಣ ಅಂದ್ರೆ, ಒಂದು ಜಾತಿಗೆ ಅಂಟುಕೊಂಡು ಕೆಲಸ ಮಾಡ್ತಿಲ್ಲ ಹೊರತಾಗಿ ಒಂದು ಧರ್ಮಕ್ಕೆ ಅಂಟುಕೊಂಡು ಕೆಲಸ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಯಾಕಂತಂದ್ರೆ ತಾಯಿ ಜಗನ್ಮಾತೆ ಸೇವಾಲಾಲ್ ಮಹಾರಾಜರು ಕಂಡಿರುವಂತ ಕನಸೇನು ಅಂತಂದ್ರೆ, ಸಮಾಜವನ್ನ ಸದೃಢಗೊಳಿಸಬೇಕು, ಸಮಾಜದ ಏಳಿಗೆಯನ್ನ ಬಯಸಬೇಕನ್ನುವಂತ ಕನಸನ್ನ ಬಹುತೇಕ ವೇದಿಕೆ ಮೇಲಿರುವಂತ ಎಲ್ಲ ಪರಮ ಪೂಜ್ಯರು ಮಾಡ್ತಾ ಇರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ಕೆಲವೇ ವರ್ಷದೊಳಗೆ ಬಹಳ ಅದ್ಭುತವಾಗಿರುವಂತ ಮಂಟಪವನ್ನ ನಿರ್ಮಾಣ ಮಾಡಿ, ದೇವಸ್ಥಾನವನ್ನ ನಿರ್ಮಾಣ ಮಾಡಿ, ಅಗ್ಗಿಕಟ್ಟೆಯನ್ನ ಕಟ್ಟಿ ಬರುವ ಭಕ್ತಾದಿಗಳಿಗೆ ಸುಂದರವಾಗಿರುವಂತ ವಾತಾವರಣವನ್ನ ನಿರ್ಮಿಸಿರುವಂತ ಮುರಾರಿ ಮಹಾರಾಜರಿಗೆ ಮತ್ ಯಾರು ಸಾಟಿ ಅಂತಂದ್ರೆ ಅದು ಮತ್ತ ಅವರಿಗೆ ಮುರಾರಿ ಮಹಾರಾಜರೇ ಸಾಟಿ ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನದಿಂದ ಹೇಳಕ್ ಇಚ್ಛಾ ಪಡ್ತೇನೆ. ಕಾರಣ ಅಂದ್ರೆ, ಹಗಲಿರಳು ಕೂಡ ಕಾರ್ಯಕ್ರಮಗಳನ್ನ ಹೋಗುವಂತದ್ದು, ಎಲ್ಲಿದ್ದಲ್ಲೂ ಕೂಡ ಬಹುಶಃ ಅವ್ರ ಮೊಬೈಲ್ ಸ್ಟೇಟಸ್ ನೋಡ್ತಿರ್ತೀನಿ, ಒಂದಿನನೂ ಅವ್ರ ಕಾರ್ಯಕ್ರಮ ಇರ್ಲಾರ್ದ ದಿನ ಇಲ್ಲ ಅಂತ ಅನ್ಕೊಳ್ತೇನೆ. ಅಂದ್ರೆ ಹೇಳೋದು ಎದಕ್ಕಂತಂದ್ರೆ, ಎಲ್ಲಿ ಸಣ್ಣದಿರ್ಲಿ ದೊಡ್ಡದಿರ್ಲಿ ಹೋಗಿ ಸಮಾಜದ ಏಳಿಗೆಯ ಮಾತುಗಳನ್ನಾಡು ಬರುವಂತದ್ದು, ಅವರಿಗೆ ಎಚ್ಚರ ಮಾಡಿ ಬರುವಂತದ್ದು ಇದೆಯಲ್ಲ, ಅದು ಬಹಳ ಮಹತ್ವದ ಕೆಲಸ. ಬಹುತೇಕವಾಗಿ ಈ ಸಮಾಜದೊಳಗೆ ಒಂಥರ ಯಾವ ಸಮಾಜದೊಳಗೆ ವೈರಾಗ್ಯದ ಸಂತರು ಸಿಗ್ತಾರಂದ್ರೆ ಅದು ಬಂಜಾರ ಸಮಾಜದೊಳಗೆ ವೈರಾಗ್ಯದ ಸಂತರು ಸಿಗ್ತಾರಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ನೌಕರಿ ಬಂದ್ರ, ಸರ್ಕಾರ ನೌಕರಿಗಳು ಬಂದ್ರು ಕೂಡ ತ್ಯಜಿಸಿ ಸನ್ಯಾಸತ್ವವನ್ನ ಮತ್ತು ಈ ಆಧ್ಯಾತ್ಮದ ಲೋಕದೊಳಗೆ ಬಂದಿರುವಂತ ಅನೇಕ ಉದಾಹರಣೆಗಳು ಅದು ಬಂಜಾರ ಸಮಾಜದ ಸಂತರೊಳಗೆ ನೋಡ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮಹಾಂತನ ಆಶೀರ್ವಾದ, ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದ,
ಜಗನ್ಮಾತೆಯ ಆಶೀರ್ವಾದ, ವೇದಿಕೆ ಮೇಲಿರುವಂತ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಸದಾವಕ್ಕಲ್ಲಿ ಇರ್ಲಿ ಅನ್ನುವಂತ ಮಾತು, ತಮ್ಮೆಲ್ಲರ ಮೇಲೆ ಇರ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ, ಬಹುತೇಕವಾಗಿ ಮುರಾರಿ ಮಹಾರಾಜರು ಇಲ್ಲಿ ತನ ಅವರೆಲ್ಲರ ಶ್ರಮದಿಂದ ಇನ್ನು ಮುಂದೂ ಅವರೇ ತಮ್ಮ ಶ್ರಮದಿಂದನೇ ಮಾಡ್ತಾರ. ಬಹುತೇಕವಾಗಿ ನಾನು ಹೇಳೋದೇನು ಅಂತಂದ್ರೆ ಮಹಾಂತನ ಮಠ ಅವರು ಬಹುತೇಕ ಹಿಂದದ, ಅವ್ರ ಮುಂದದಾರ. ಎಲ್ಲಿ ತನ ಅಂತಂದ್ರೆ ಸೂರ್ಯ ಚಂದ್ರವ್ರು ಇರೋ ತನನು ಕೂಡ ಮಹಾಂತನ ಮಠ ಅವ್ರ ಹಿಂದೆ ಇರ್ತದ ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದೊಳಗೆ ಏನೇ ಇರಲಿ ಏನಂದ್ರೂ ಕೂಡ ಸದಾವ ಕಾಲ ಮಹಾಂತನ ಭಕ್ತರಾಗಿರ್ಬೋದು ಎಲ್ಲರೂ ಕೂಡ ಅವರೊಟ್ಟಿಗೆನೆ ಸಮಾಜವನ್ನ ಧರ್ಮವನ್ನ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ, ನನ್ನ 4 ದೇಶದ ಗಡಿ ಕಾಯುವಂತ ಯೋಧನಿಗೆ ಇದೀಗ ತಾನೇ ಆಗಮಿಸ್ತಾ ಇರುವಂತ ಸನ್ಮಾನ್ಯ ಶ್ರೀ ನಿತಿನ್ ಗುತ್ತೇದಾರ್ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರ್ತಾ, ಅವರೊಟ್ಟಿಗೆನೆ ವಿಶ್ವನಾಥ್ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರುವಂತ ವಿಶ್ವನಾಥ್ ಚವ್ಹಾಣ್ ಅವರಿಗೂ ಕೂಡ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರೋಣ. ದೇಶದ ಗಡಿ ಕಾಯುವಂತ ಯೋಧನಿಗೆ, ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ, ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಮಾಂತೇಶ ವೇದಿಕೆ ಮೇಲಿರುವಂತ ಎಲ್ಲ ಪರಮ ಪೂಜ್ಯರು ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ಪ್ರಾರ್ಥನೆಯನ್ನ ಮಾಡ್ತಾ, ಅದರೊಟ್ಟಿಗೆ ನಮ್ಮ ಸುರೇಶ್ ಮಹಾರಾಜರು ಕೂಡ ಬಹುತೇಕ ನಮ್ಮ ಮುರಾರಿ ಮಹಾರಾಜರು ಬಹಳ ಕ್ರಿಯಾಶೀಲತೆಯಿಂದ ಸಮಾಜವನ್ನ ತಗೊಂಡು ಹೋಗ್ತಾ ಇರುವಂತದ್ದು ನೋಡಿದ್ರೆ ಮುಂದೊಂದು ಕಾಲಕ್ಕೆ ಮುರಾರಿ ಮಹಾರಾಜರು ನಮಗೆ ಸಿಗ್ತಾರ ಅನ್ನೋದೇ ಡೌಟ್ ಆಗಿಬಿಟ್ಟದ. ಅಷ್ಟು ವೇಗವಾಗಿ ಅಂದ್ರೆ ಸಮಾಜದ ಕಟ್ಟುವಂತ ಕಳಕಳಿ ಅವರಲ್ಲಿ ಇದೆಯಲ್ಲ, ಅದು ಬಹಳ ದೊಡ್ಡದನ್ನುವಂತ ಮಾತು ಹೇಳಿ ನನ್ನ 4 ಮಾತಿಗೆ ವಿರಾಮ ನೀಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸತ್ಯಂ ಶಿವಂ ಸುಂದರಂ. ನಮ್ಮ ವಿಶ್ವನಾಥ್ ಚವ್ಹಾಣ್ ಅವರು ಬಹುಶಃ ಮುರಾರಿ ಮಹಾರಾಜರು, ನಾನು ನಿಮಗೆ ಹೇಳೋದೇನು ಅಂತಂದ್ರೆ ನಿಮ್ಮ ಸಮಾಜದ ನಿಜವಾದ ಆಸ್ತಿ ಯಾವುದು ಅಂತಂದ್ರೆ ಇಂಥ ಮಠ ಮಂದಿರಗಳು ಮಾತ್ರ. ಇದು ಚಲೋ ತಲೆಯಾಗಿ ತಗೋರ್ಲಿ. ಯಾಕೆ ಇದನ್ನ ಹೇಳತ್ತೀನಿ, ಯಾಕೆ ಸಮಾಜದ ಆಸ್ತಿ ಇವು ಅಂತಂದ್ರೆ, ಒಂದು ವೇಳೆ ಸಮಾಜದೊಳಗೆ ಏನಾದರೂ ಅಲ್ಲೋಲ ಕಲ್ಲೋಲ ಆದ್ರೆ, ಅಥವಾ ಯಾರಾದರೂ ದುಃಖಿತರಿದ್ರ, ಅಥವಾ ಯಾರಾದ್ರೂ ನೋವಿನಿಂದ ಒಳಗಾದವ್ರು ಇದ್ರ ಅಂತಂದ್ರೆ ಅವ್ರಿಗೆ ಆಶ್ರಯ ನೀಡೋದೇ ಮಠ ಮಂದಿರಗಳು. ಮತ್ತೆ ಯಾರು ಬರಲ್ಲ, ಬೀಗರು ಬರಲ್ಲ, ಬಿಜ್ಜರು ಬರಲ್ಲ, ನೆಂಟರು ಬರಲ್ಲ, ಯಾರು ಅಣ್ಣತಮ್ಮದೇರು ಬರಲ್ಲ, ಯಾರು ಬರೋಂಗಿಲ್ಲ. ಯಾರು ಬರ್ತಾರಂದ್ರೆ ಮತ್ತ ಮುರಾರಿ ಮಹಾರಾಜರ ಅಂತೇಳಿ ಬಂದ್ರ ಅಂದ್ರೆ ಏನ್ ತಲೆ ಕೆಡಿಸ್ಕೋಬೇಡ, ನಾ ಇದೀನ್ತು ಅನ್ನುವಂತ ಮಾತಿದೆಯಲ್ಲ, ಇದು ಕೇವಲ ಗುರುವಿನಿಂದ ಮಾತ್ರ ಬರ್ತದ ಅನ್ನುವಂಥದ್ದು ನಿಮ್ ತಲೆ ಒಳಗಿರ್ಲಿ. ಹಂಗಾಗಿ ವೇದಿಕೆ ಮೇಲಿರುವಂತ ಗಣ್ಯರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಗೆ ಸಾಧ್ಯ ಆದಷ್ಟು ಮಠ ಮಂದಿರಗಳ ಸೇವೆಯನ್ನ ತಾವು ಮಾಡ್ರಿ ಅನ್ನುವಂತ ಪ್ರಾರ್ಥನೆಯನ್ನ ಅವರಲ್ಲಿ ಸಲ್ಲಿಸಿ ನನ್ನ 4 ಮಾತಿಗೆ ವಿರಾಮ ನೀಡುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸತ್ಯಂ ಶಿವಂ ಸುಂದರಂ. ಅನಂತ ಭಕ್ತಿ ನಮನಗಳು. ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ವೀರ ಮಹಾಂತ ಶಿವಾಚಾರ್ಯರವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಮಹಾಂತೇಶ್ವರ ಧರ್ಮಕ್ಷೇತ್ರದ ಹಿರಿಯ ಪೂಜ್ಯರಿಂದ ಆಶೀರ್ವಾದ ಪಡೆದು ತಮ್ಮ ದಿವ್ಯ ಚೇತನವನ್ನು ಇಡೀ ನಾಡಿಗೆ, ಪರಿಸರವನ್ನು ತಮ್ಮ ಒಳ್ಳೆಯ ವಾಗ್ಮಿಯೊಂದಿಗೆ ನವಶಕ್ತಿಯನ್ನು ಧರ್ಮಕ್ಕೆ ಯಾವತ್ತೂ ನೀಡ್ತಾ ಇದ್ದಾರೆ. ಅವರ ಆಶೀರ್ವಾದ ಪ್ರೇರಣೆ ಈ ಸಮಾಜಕ್ಕೆ, ಇಡೀ ಮಾನವ ಕುಲಕ್ಕೆ ಇರಲಿ ಎಂಬ ಆಶಾಭಾವನೆಯೊಂದಿಗೆ ಅವರು ಸಂತ ಸೇವಾಲಾಲ್ ಮಹಾರಾಜರ ಹಾಗೂ ಜಗನ್ಮಾತೆಯ ಅನೇಕ ಸಂದೇಶಗಳನ್ನು ತಮ್ಮ ಆಶೀರ್ವಾದದಲ್ಲಿ ಅವರು ಎಲ್ಲ ಭಕ್ತಾದಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಸಲ ಕೂಡ ನಾನು ಶ್ರೀ ಶಿವಾಚಾರ್ಯರಲ್ಲಿ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸ್ತೇನೆ. ಈಗ ನಮ್ಮ ಮಹಾಂತೇಶ್ವರ ಧರ್ಮಕ್ಷೇತ್ರದ ಹಿರಿಯ ಪೀಠಾಧಿಪತಿಗಳಾಗಿರುವ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರಿಗೆ ನಮ್ಮ ಶ್ರೀ ಮಠದ ಮುರಾರಿ ಮಹಾರಾಜರವರು ಭಕ್ತಿ ಪೂರ್ವಕವಾದ ಗುರುವಂದನೆಗಳನ್ನು ಸಲ್ಲಿಸಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶ್ರೀ ಹತ್ನೂರದ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಗುರುಬಸವ ಶಿವಾಚಾರ್ಯರು ಕೂಡ ನಮ್ಮ ಶ್ರೀ ಮಠದ ಪರವಾಗಿ ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈಗ ಧರ್ಮಸಭೆಯನ್ನು ಉದ್ದೇಶಿಸಿ ಈಗ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಯುವ ಉದ್ಯಮಿಗಳು, ಇಲ್ಲಿಯ ಯಾವತ್ತು ಜನೋಪಯೋಗಿ ಕೆಲಸಗಳನ್ನು ಮಾಡುತ್ತಾ ಜನರ ಮಧ್ಯದಲ್ಲಿ ನಾಡಿ ಮಿಡಿತಗಳಾಗಿ ಕೆಲಸ ಮಾಡುತ್ತಿರುವ ಯುವ ಉದ್ಯಮಿಗಳಾಗಿರುವ ಮತ್ತು ಸಮಾಜ ಸೇವಕರಾಗಿರುವ ಸನ್ಮಾನ್ಯ ಶ್ರೀ ನಿತಿನ್ ಗುತ್ತೇದಾರ್ಜಿಯವರಿಗೆ ನಮ್ಮ ಶ್ರೀ ಮಠದ ಪರವಾಗಿ ಶ್ರೀ ಮುರಾರಿ ಮಹಾರಾಜರವರು ಗೌರವ ಸಮರ್ಪಣೆ ಮಾಡಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇಂಡಿ
ತಾಲೂಕಿನ ಮತ್ತು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದ ಮುಖಂಡರು ಹಾಗೂ ಈ ಶ್ರೀಮಠದ ಭಕ್ತರು ಆಗಿರುವ ಹಾಗೂ ನಮ್ಮ ಬೀಗರಾಗಿರುವ ಶ್ರೀ ವಿಶ್ವನಾಥ್ ಚವ್ಹಾಣ್ರವರಿಗೆ ಕೂಡ ಶ್ರೀ ಮಠದ ಪರವಾಗಿ ಶ್ರೀ ಮುರಾರಿ ಮಹಾರಾಜರವರು ವಿಶ್ವನಾಥ್ ಚವ್ಹಾಣ್ರವರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ವಿಶ್ವನಾಥ್ ಚವ್ಹಾಣ್ರವರು ಕೂಡ ಶ್ರೀ ಮುರಾರಿ ಮಹಾರಾಜರವರಿಗೆ ಗುರು ಸಮರ್ಪಣೆ ಗುರು ವಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈಗ ವಿಶ್ವನಾಥ್ ಚವ್ಹಾಣ್ರವರು ಶ್ರೀ ಮುರಾರಿ ಮಹಾರಾಜರವರಿಗೆ ಹೂಮಾಲೆಯೊಂದಿಗೆ ಶಾಲನ್ನು ಹೊದಿಸಿ ಗೌರವ ಸಮರ್ಪಣೆ ಮಾಡಲಿಕ್ಕೆ ನಾನು ಕೇಳ್ಕೊಳ್ತೇನೆ. ಈಗ ನಮ್ಮ ಈ ಧರ್ಮಸಭೆಯನ್ನು ಉದ್ದೇಶಿಸಿ ಯುವ ನಾಯಕರಾಗಿರುವ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವ ಹಾಗೂ ಬಿಜೆಪಿಯ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ನಿತಿನ್ ಗುತ್ತೇದಾರ್ ಅವರು ಧರ್ಮಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ನವಶಕ್ತಿ ದೇವಿಯ 16ನೇ ಅಗ್ಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸುಂದರವಾದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಸಿದ್ದರಾಮ ಶಿವಾಚಾರ್ಯರು ಮಹಾಂತೇಶ್ವರ ಧರ್ಮಕ್ಷೇತ್ರ ಚಿಣಮಗೇರಿ ಮಠದ ಅಪೂರ್ವ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯರು ವೀರ ಮಹಾಂತ ಶಿವಾಚಾರ್ಯರು ಅಪೂರ್ವ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಪೂಜ್ಯರಾಗಿರುವಂಥ ಅಭಿನವ್ ಗುರುಬಸವ ಶಿವಾಚಾರ್ಯರ ಅಪೂರ್ವ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರಾಗಿರುವಂಥ ನಿಂಗಶೆಟ್ಟಿ ಅಣ್ಣವ್ರೆ, ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರುವಂಥ ಸುಭಾಷ್ ರಾಠೋಡ್ ಅವರೇ ಹಾಗೂ ನಮ್ಮ ರಾಜು ಚವ್ಹಾಣ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಅಪ್ಪು ರಾಠೋಡ್ ಅವರು ಮತ್ತು ನಮ್ಮ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ಶ್ರೀ ಆತ್ಮೀಯ ಸೋದರಾಗಿರುವಂಥ ಪ್ರೇಮ್ ಕುಮಾರ್ ರಾಠೋಡ್ಜಿ ಅವರು ಹಾಗೂ ಕಾಂಟ್ಯಾಕ್ಟರ್ ಬಿಜಾಪುರದಿಂದ ಆಗಿರುವಂಥ ಪೂಜ್ಯರ ಭಕ್ತಾದಿಗಳಾಗಿರುವಂಥ ವಿಶ್ವನಾಥ್ ಚವ್ಹಾಣ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಒಬ್ಬರು ವಾರ್ಡದವರಾಗಿರುವಂಥ ರಾಕೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಶೋಭೆ ಕೊಡೋಕ್ಕೆ ಬಂದಿರುವಂಥ ಆತ್ಮೀಯ ಸೋದರರಾಗಿರುವಂಥ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂಥ ಬಸವರಾಜ್ ಮತ್ತಿಮೂಡ್ ಅವರೇ, ಈಗಾಗಲೇ ಸಮಯದ ಅಭಾವ, ನಾವು ಕೂಡ ಕೊನೆಗಳಿಗಾಗಿ ಬಂದೀವಿ. ನಾವು ಬೇರೆ ಕಾರ್ಯಕ್ರಮ ಹೋಗಬೇಕು, ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಭವ್ಯವಾದಂಥ ಭಕ್ತಿಪೂರ್ವಕವಾಗಿ ತಾವು ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಆಯೋಜನೆ ಮಾಡಿ ನಮ್ಮ ಮುರಾರಿ ಮಹಾರಾಜರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ರಿ. ಮತ್ತು ಈಗಾಗಲೇ ನಮ್ಮ ಅಣ್ಣಯ್ಯಮೂರ್ತಿಯವ್ರು ಹೇಳಿದ್ರು, ಏನಪ್ಪ ಅಂದ್ರೆ ಮುರಾರಿ ಮಹಾರಾಜರಿಗೆ ಹಿಡಿಯೋದೇ ಕಷ್ಟ ಆಗಿದೆ ಈಗ. ಯಾಕಂದ್ರೆ ಅವರು ಕೂಡ ಬಹಳಷ್ಟು ಒಂದು ಪ್ರವಾಸದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲ ಕಡೆ. ಪಾಪ ಅವರು ನೋಡ್ಬೇಕಾದ್ರೆ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಪ್ರತಿ ಒಂದು ಕ್ಷೇತ್ರಕ್ಕೆ ಹೋಗಿ ಭಕ್ತಾದಿಗಳಿಗೆ ಭೇಟಿಯಾಗಿ ಈ ಮಠದ ಬಗ್ಗೆ ಆಗಲಿ, ಈ ಮಠದ ಏಳಿಗೆ ಬಗ್ಗೆ ಆಗಿ ಬಹಳಷ್ಟು ಶ್ರಮವನ್ನು ಸಲ್ಲಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ಆ ಭಗವಂತ ಅವರಿಗೆ ಇನ್ನೂ ಈ ಮಠ ಮತ್ತು ಜನರ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾವತ್ತೂ ಕೂಡ
ಈ ಮಠದ ಏಳಿಗೆಗಾಗಿ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಿಮ್ಮ ಸೇವಕನಾಗಿ ನಾನು ಕೂಡ ನಿಮ್ಮ ಸೇವೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಆತ್ಮೀಯವಾಗಿ ನಮ್ಮನ್ನು ಬರಮಾಡ್ಕೊಂಡಿದ್ರಿ. ಸಮಾಜದ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ ಹಾಗೂ ವಿಶೇಷವಾಗಿ ನನ್ನ ಯುವ ಮಿತ್ರರಿಗೆ ಧನ್ಯವಾದನ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ನಿತಿನ್ ಗುತ್ತೇದಾರ್ಜಿ ಅವರಿಗೆ. ಇವತ್ತು 26ನೇ ಜನವರಿ ಗಣತಂತ್ರ ದಿವಸ, 77ನೇ ಗಣತಂತ್ರ ಇದ್ದರೂ ಕೂಡ ತಮ್ಮ ಅನೇಕ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಶ್ರೀಮಠಕ್ಕೆ ಆಗಮಿಸಿದ್ದಾರೆ. ಅವರು ಮತ್ತು ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈಗ ನಮ್ಮ ಗುಲ್ಬರ್ಗಾ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ ಸಾಹೇಬ್ರವರಿಗೆ ನಮ್ಮ ಶ್ರೀಮಠದ ಪರವಾಗಿ ಈಗ ಬಸವರಾಜ್ ಮತ್ತಿಮೂಡ್ ಸಾಹೇಬ್ರವರು ಈಗ ಮುರಾರಿ ಮಹಾರಾಜರವರಿಗೆ ಭಕ್ತಿಪೂರ್ವಕವಾದ ಗುರು ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾನು ಬಸವರಾಜ್ ಮತ್ತಿಮೂಡ್ ಸಾಹೇಬ್ರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ RMC ಗ್ರೂಪಿನ ಯುವಕರು ಆಗಿರುವಂಥ ರಾಜು ಚೌಹಾಣ್ರವರು ಕೂಡ ಪೂಜ್ಯ ಶ್ರೀ ಮುರಾರಿ ಮಹಾರಾಜರವರಿಗೆ ಗುರು ವಂದನೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಪೂಜ್ಯ ಶ್ರೀ ಮುರಾರಿ ಮಹಾರಾಜರವರು ಗೌರವ ವಂದನೆ ಪಡೆದುಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ಗುಲ್ಬರ್ಗಾ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಶ್ರೀ ಬಸವರಾಜ್ ಮತ್ತಿಮೂಡ್ ಸಾಹೇಬ್ರವರಿಗೆ ನಮ್ಮ ಶ್ರೀಮಠದಿಂದ ಶ್ರೀ ಮುರಾರಿ ಮಹಾರಾಜರವರು ಅದೇ ಸನ್ಮಾನ ಮಾಡಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ಹೇಳಿ 2 ಸಲ ಐತ್ರ ಹೇಳಿ. ಈಗ ಸಾಕಷ್ಟು ನಿಧಾನಕ್ಕೆ ಮುಂದಿನ ಘಟ್ಟ ಇತ್ತಪ್ಪ. ಗುಲ್ಬರ್ಗಾ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಶ್ರೀ ಬಸವರಾಜ್ ಮತ್ತಿಮೂಡ್ರವರು ಕೂಡ ಶ್ರೀಮಠದ ಭಕ್ತರಾಗಿದ್ದು, ಅವರು ಯಾವತ್ತೂ ಕೂಡ ಶ್ರೀಮಠಕ್ಕೆ ತಮ್ಮ ತನುಮನ ಧನ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಶ್ರೀಮಠದಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಮುರಾರಿ ಮಹಾರಾಜರವರು. ಈಗ ಧರ್ಮಸಭೆಯನ್ನು ಉದ್ದೇಶಿಸಿ ನಮ್ಮ ಗುಲ್ಬರ್ಗಾ ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ ಸಾಹೇಬ್ರವರು ಧರ್ಮಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬಸವನ ಬಾಳ್ಗೆವಾಡಿಯ ಅಂದರೆ ಬಿಜಾಪುರ ಜಿಲ್ಲೆಯ ಗುತ್ತಿಗೆದಾರರಾಗಿರುವ ನೀಲು ನಾಯಕರವರಿಗೆ ಶ್ರೀಮಠದಿಂದ ಪೂಜ್ಯ ಪೀಠಾಧಿಪತಿಗಳಾಗಿರುವ ಮುರಾರಿ ಮಹಾರಾಜರವರು ಅವರಿಗೆ ಸತ್ಕರಿಸಲು ಕೇಳ್ಕೊಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಶ್ರೀ ನವಶಕ್ತಿ ಪುಣ್ಯಾಶ್ರಮ ಸೇವಾನಗರ ತಾಣ ಚೌಡಾಪುರ ಪರಮ ಪೂಜ್ಯ ಶ್ರೀ ಮುರಾರಿ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ನವಶಕ್ತಿ ದೇವಿಯ 16ನೇ ಅಗ್ಗಿ ಜಾತ್ರಾ ಮಹೋತ್ಸವ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸಿದ್ದರಾಮ ಶಿವಾಚಾರ್ಯ ಅಪ್ಪವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಇನ್ನೂರು ಪರಮ ಪೂಜ್ಯವಂತ ವಿಶ್ವರಾಜರ ಮಾಳೇಂದ್ರ ಶಿವಾಚಾರ್ಯ ಅಪ್ಪವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಇನ್ನೂರು ಪರಮ ಪೂಜ್ಯವಂತ ವೀರ ಮಹಾಂತ ಶಿವಾಚಾರ್ಯರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಪರಮ ಪೂಜ್ಯ ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ಕೂಡ ನಾನು ನಮಸ್ಕರಿಸಿ, ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಅಭಿನವ ಗುರುಬಸವ ಶಿವಾಚಾರ್ಯ ಹಿರೇಮಠನ ಅಪ್ಪವರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ, ಬಳಿರಾಮ್ ಮಹಾರಾಜರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ, ಜೇಮ್ಸಿಂಗ್ ಮಹಾರಾಜರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ, ಮಾತೋಶ್ರೀ ಲತಾ ಮಾತಾ ಶ್ರೀ ಭಾಗ್ಯವಂತಿ ದೇವಿ ಅವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಮತ್ತು ವೇದಿಕೆ ಮೇಲಿದಂಥ ಎಲ್ಲ ಪರಮ ಪೂಜೆಗಳ ಪಾದಗಳಲ್ಲಿ ನಾನು ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಮಾತಾಡಿ ಹೊರಡಿರುವಂಥ ಈ ಭಾಗದ ಯುವ ನಾಯಕರು ಸೋದಂಥ ನಿತಿನ್ ಗುತ್ತೇದಾರಣ್ಣವ್ರಿ, ಇನ್ನೂರೊಂದು ಸೋದರರು ಆತ್ಮೀಯರಾದಂಥ ರಾಜು ಚೌಹಾಣ್ ಅವರಿ,
ಮತ್ತು ವೇದಿಕೆ ಮೇಲಿದ್ದಂಥ ಅನೇಕ ನನ್ನೆಲ್ಲ ಹಿರಿಯರೇ, ಈ ಕಾರ್ಯಕ್ರಮ ಪಾಲ್ಗೊಂಡಂಥ ಸೋದರ ಮತ್ತು ಸೋದರರೇ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ವರ್ಷದಂತೆ ನಡೀತಕ್ಕಂಥ ಇದು 16ನೇ ಜಾತ್ರಾ ಮಹೋತ್ಸವ. ಮನಸ್ಸು ಬೆಳಿಗ್ಗೆ ಜಲ್ದಿ ಬರಬೇಕಾಯ್ತು, ಬೇರೆ ಬೇರೆ ಕಾರ್ಯಕ್ರಮ ಇರಲಿಂದ ತಡವಾಗಿ ಬಂದಿದ್ದೀನಿ, ಕ್ಷಮೆ ಕೋರ್ತೀನಿ ಅಪೂರ್ವಲ್ಲಿ. ಯಾಕಂತಂದರೆ ಇವತ್ತು ಇಡೀ ಜಿಲ್ಲೆಯಲ್ಲಿ 4 ತಾಲೂಕು ಬರ್ತಕ್ಕಂಥ ನನ್ನ ಕ್ಷೇತ್ರ ಇವತ್ತು 26 ಜನವರಿ ಇರಲಿಂದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಪಾಲ್ಗೊಂಡಿದೆ. ಆದರೆ ಈ ಅಪ್ಪರ ಆಶೀರ್ವಾದ, ಮುರಾರಿ ಅಪ್ಪವ್ರದ್ದು, ನಾನಿಲ್ಲಿ ಶಾಸಕನಕ್ಕಿಂತಲೂ ನಾನು ಕೂಡ ಈ ಮಠದೊಂದು ಭಕ್ತನಾಗಿ ಪರಮ ಪೂಜ್ಯಗಳ ನೇತೃತ್ವದಲ್ಲಿ ಯಾವತ್ತೂ ಕೂಡ ನಾನು ಅವರು ಇಲ್ಲಿರೋಕ್ಕಿಂತಲೂ ಜಾಸ್ತಿ ನಮ್ಮ ಕ್ಷೇತ್ರದಾಗ ಎಲ್ಲ ಕಡೆ ಬರ್ತಿರ್ತಾರಪ್ಪ ಅವರು. ಆದರೆ ಎಲ್ಲಿ ಬಂದ್ರೂ ನನಗೆ ಆಶೀರ್ವಾದ ಯಾವ ರೀತಿ ಮಾಡಿ ಹೋಗಿರ್ತಾರೆ ಅಂತಂದರೆ, ಅವ್ರು ಯಾರೇ ಇರಲಿ ಬಿಡಲಿ, ಆದರೆ ಈ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ದುಡಿತಕ್ಕಂಥವ್ರು, ಜನರ ಸ್ಪಂದನೆ ಮಾಡ್ತಕ್ಕಂಥವ್ರು ಈ ಭಾಗದಾಗ ಇರಬೇಕು ಅಂತಕ್ಕಂಥದ್ದು ಕೂಡ ಪಾರ್ಟಿ ಪಕ್ಷ ಹೇಳ್ತಾ ಇಲ್ಲ ನಾನು, ಅಂಥ ನಾಯಕರು ಇರಬೇಕು ಇಲ್ಲಿ ಅಂತಕ್ಕಂಥದ್ದು ಹೇಳಿ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಮುರಾರಿ ಮಹಾರಾಜರು ಹೈಯೆಸ್ಟ್ ನಮ್ಮ ಕ್ಷೇತ್ರ. ಅವರು ಕೂಡ ಇಲ್ಲಿ ಕುಂತಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಅನೇಕ ಅಪ್ಪರು ಆಶ್ರಮಗಳು, ಮಠಗಳು ಇರೋದ್ರಿಂದ ಅಲ್ಲಿ ಕೂಡ ಜಾಸ್ತಿ ಬರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ ಯಾವಾಗೂ. ಆದರೆ ವರ್ಷಿಗೆ ಒಂದು ದಿವಸ ನಮಗೆ ಇಲ್ಲಿ ಕರೀತಾರೆ. ನಾವು ಎಷ್ಟೇ ಬಿಜಿ ಇದ್ರೂ ತಡವಾದ್ರೂ ಕೂಡ ಹೋಗಿ ಪರಮ ಪೂಜೆಗಳ ಆಶೀರ್ವಾದ ತಗೋಗೋಸ್ಕರ ನಾವು ಇಲ್ಲಿಗೆ ಬಂದು ಸಮಯ ಹೆಚ್ಚು ಕಡಿಮೆ ಆದ್ರೂ ಕೂಡ ಬಂದು ನಾವು ಆಶೀರ್ವಾದ ಹೋಗ್ತಕ್ಕಂಥ ಕೆಲಸ ನಾನು ಯಾವತ್ತೂ ಕೂಡ ಹಿಂದೂ ಕೂಡ ಬಂದಿದ್ದೀನಿ, ಇವತ್ತು ಕೂಡ ನಾನು ಬಂದಿದ್ದೀನಿ. ಅದಕ್ಕೆ ಇವತ್ತು ಅನೇಕ ಪರಮ ಪೂಜೆಗಳು ಕೂಡ ವೇದಿಕೆ ಮೇಲೆ ಅನೇಕರು ಮಾತನಾಡೋರು ಇರ್ಬೋದು. ಆದರೆ ನಮಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಇವತ್ತು ಇರೋದ್ರಿಂದ ಇವತ್ತು ನಮ್ಮ ಸರಣಿಯಲ್ಲಿ ಹಿಂದೂ ಸಮಾವೇಶ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮ 5-6 ಕಾರ್ಯಕ್ರಮ ಅವ. ಅಪ್ಪರ ಆಶೀರ್ವಾದ ಯಾವತ್ತು ಹೀಗೆ ಇರಲಿ ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಲಿಕ್ಕಾಗಲ್ಲ. ನಮಗೊಂದು ಇಂಥದ್ದು ಆಶೀರ್ವಾದ ಅನೇಕ ಇವತ್ತು ನಮ್ಮ ರಾಜು ಚವ್ಹಾಣ್ ಇರ್ಬೋದು, ಆದರೆ ಅವರು ಕೂಡ ನಾವು ಶಾಸಕರಾಗಬೇಕಂತ ಅವರು ಕೂಡ ಎಲ್ಲ ಬಿಟ್ಟು ನಾವು ಕೊಟ್ಟು ತಿರುಗಾಡ್ತಿದ್ದೆ. ಅವರು ಕೂಡ ನಾವು ಶಾಸಕರೆಲ್ಲ ಕಾರಣೀಭೂತರದಾರ. ಅನೇಕ ವೇದಿಕೆ ಮೇಲೆಲ್ಲ ಪರಮ ಪೂಜೆ ಗುರುಗಳು ಕೂಡ ಅದು ಎಲ್ಲರದ್ದು ಆಶೀರ್ವಾದ ನನ್ನ ಮ್ಯಾಗಿದೆ ಅಂತಕ್ಕಂಥದ್ದು ಕೂಡ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಮ್ಮಂಥ ಸಣ್ಣ ಸಣ್ಣ ಯುವಕರಿಗೆ ಇವತ್ತೇನದ ಪರಮ ಪೂಜೆಗಳ ಆಶೀರ್ವಾದ ಇದ್ದರೆ ಮಾತ್ರ ಏನು ಬಿ ಅಲ್ಲಿಗೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ನಾನು ಇವತ್ತು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಾವೆಲ್ಲ ಹುಟ್ಟು ಬೆಳೆದೆಲ್ಲ ನಮ್ಮ ಚಿತ್ತಾಪುರ ತಾಲೂಕು ಇರ್ಬೋದು, ನಾ ಜಿಲ್ಲಾ ಪಂಚಾಯತ್ ಸದಸ್ಯ ಸೇಡಂ ತಾಲೂಕು ಆಗಿರ್ಬೋದು, ಶಾಸಕರಾಗಲಿಕ್ಕೆ ಇವತ್ತು ಕಲಬುರಗಿ ತಾಲೂಕಿನ ಶಾಸಕನ ಮಾಡ್ಲಿಕ್ಕೂ ಕೂಡ ಎಲ್ಲ ವೇದಿಕೆ ಮೇಲೆ ಕಾರಣೀಭೂತರ ಅಂತಕ್ಕಂಥದ್ದು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ. ಯಾವತ್ತೂ ಕೂಡ ಅಪ್ಪವ್ರ ಜೊತೆಯಾಗಿರ್ತೀವಿ. ಅವ್ರು ಏನೇ ನಮ್ಗೆ ಜವಾಬ್ದಾರಿ ಬಸಿದ್ದು ಕ್ಷೇತ್ರ ನಂಗೆ ಬರಲ್ಲ ಅಂದ್ರೂ ಅವ್ರು ಏನೇ ಜವಾಬ್ದಾರಿ ಬಸ್ಬಿಟ್ಟು ಅವ್ರ ಜೊತೆಯಾಗಿ ನಾನು ಯಾವತ್ತೂ ಕೂಡ ಇರ್ತೀನಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಯುವಕರು, ತಾಯಂದಿರರು, ಸೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ತಮಗೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರಗಳು. ಧನ್ಯವಾದಗಳು ಶ್ರೀ ಮಾನ್ಯ ಗ್ರಾಮೀಣ ಶಾಸಕರಿಗೆ. ಈಗಾಗಲೇ ಧರ್ಮಸಭೆಯನ್ನು ಉದ್ದೇಶಿಸಿ ಬಸವರಾಜ ಮತ್ತಿಮೂಡು ಸಾಹೇಬರು ಮಾತಾಡಿದ್ದಾರೆ. ಈಗ ಕೊನೆಯದಾಗಿ ನಮ್ಮ ಶ್ರೀ ಮಹಾಂತೇಶ್ವರರ ಧರ್ಮಕ್ಷೇತ್ರದ ಹಿರಿಯ ಪೀಠಾಧಿಪತಿಗಳಾಗಿರುವ ಪೂಜ್ಯ ಶ್ರೀ ಸಿದ್ದರಾಮ ಶಿವಾಚಾರ್ಯವರು ಈ ಧರ್ಮಸಭೆಯನ್ನು ಉದ್ದೇಶಿಸಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸಕಲ ಜೀವಾತ್ಮರ ಲೈಸನೆ ಬಯಸುವ ಮಂಗಲ ಮಹಾಂತನ ಜಗದಾದಿ ಜಗದ್ಗುರು ಪಂಚಾಚಾರ್ಯನ ವೇದಿಕೆ ಮೇಲೆ ಹಸಿರಾಗಿರುವ ಸಕಲ ಪೂಜಾರನ್ನ ವಂದನೆ ಕೈಯುತ್ತಾ ಇವತ್ತು ಈ ಕ್ಷೇತ್ರದ ಶರಣನಾಗಿರುವ, ಸಂತನಾಗಿರುವ ಬಂಜಾರ ಸಮಾಜದ ಏಳಿಗೆಗೋಸ್ಕರ, ಸಮಾಜದ ಅಭಿವೃದ್ಧಿಗೋಸ್ಕರ, ಸಮಾಜದ ಶಿಕ್ಷಣಗೋಸ್ಕರ ಇಹದಲ್ಲಿ ಜನ್ಮ ಎತ್ತಿ ಈ ಕಡೆಗೆ ಲೌಕಿಕ, ಆ ಕಡೆಗೆ ಪಾರಮಾರ್ಥ ಇವೆರಡನ್ನ ಕೂಡಿ ನಿರಂತರವಾಗಿ ಇದರ ಮಧ್ಯದೊಳಗೆ ಮುರಾರಿ ಹಲವು ನಾಮ
ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ ಎನ್ನುವಂತೆ ಭಗವಂತ ಒಬ್ಬನೇ ಇದ್ದಾನೆ. ನಾಮ ಹಲವು, ಹೆಸರುಗಳು ಬೇರೆ ಭಿನ್ನ ಭಿನ್ನ, ಭಗವಂತ ಒಬ್ಬನೇ. ಆಗ ನಮ್ಮ ಮುರಾರಿ ಶರಣ ಸಂತ ಹಾಗೂ ಲೌಕಿಕವನ್ನು ಸಾಧಿಸಿದ್ದಾರೆ. ಪಾರಮಾರ್ಥದೊಳಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವಂತೆ ನರೇಂದ್ರ ಮೋದಿ ಏನು ಘೋಷಣೆ ಮಾಡಿದಾರಲ್ಲ, ಆ ತೆರನಾಗಿ ಸಣ್ಣವರಲ್ಲಿಯೂ ದೊಡ್ಡವರಲ್ಲಿಯೂ ಮುದುಕರಲ್ಲಿಯೂ ಶರಣೀಯರಲ್ಲಿಯೂ ಸಂತರಲ್ಲಿಯೂ ಸ್ವಾಮಿಗಳಲ್ಲಿಯೂ ಹಾಗೂ ನಮ್ಮ ಚಿಕ್ಕ ವಯಸ್ಸದ ಚೊಕ್ಕಾದ ಅಧಿಕಾರವನ್ನು ವಹಿಸಿಕೊಂಡು ಬಂದಂಥ ಮತ್ತಿಮೋಡ್ ಬಸವರಾಜ ಮತ್ತಿಮೋಡ ವಯಸ್ಸು ನೋಡಿ ಚಿಕ್ಕದಿದೆ, ಕೆಲಸ ನೋಡಿ ಬಹು ದೊಡ್ಡದು. ಅವನಿಗೆ ಆಶೀರ್ವಾದ ಯಾರಿಂದ ಆಗಿದೆ ಕೇಳಿದ್ರೆ ನಮ್ಮ ಮುರಾರಿ ಶರಣರಿಂದ. ಇವತ್ತು ಅವರ ಆಶೀರ್ವಾದ ಸಕಲ ಶರಣರ ಸಂತರ ಗುರುವರಣ್ಯರ ಆಶೀರ್ವಾದ ಪಡೆದುಕೊಂಡು ಚಿಕ್ಕ ವಯಸ್ಸಿನಲ್ಲಿ ಚೊಕ್ಕಾದ ದೇಶದ ಭಾರತ ದೇಶದ ಸೇವೆಯನ್ನು ಮಾಡತಕ್ಕಂಥ ಬಸವರಾಜ ಮತ್ತಿಮೋಡ್ ವಯಸ್ಸು ನೋಡಲಿ ಚಿಕ್ಕದು. ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ, ಹುತ್ತೇರಿ ಭತ್ತ ಬೆಳೆದ ತಪಸ್ಸುಗಳೆಲ್ಲರೂ ಹಿರಿಯರು ಅನ್ನುವಂತೆ ಅಕ್ಕಮಾದಿ ಹೇಳಿದ್ದಾರೆ. ವಯಸ್ಸಿನಲ್ಲಿ ಚಿಕ್ಕ ವಯಸ್ಸ, ಹೇಳುವುದು ಪ್ರಕಾಂಡ ಪಾಂಡಿತ್ಯ. ಅಂಥದ್ರಲ್ಲಿ ಇವ ದೇಶ ಸೇವಕನಾಗಿರುವಂಥ ಮತ್ತಿಮೋಡ್ ಬಸವರಾಜ್ ಅವರು ಎಲ್ಲರೂ ಅವ್ರು ಹೇಗಿದ್ದಾರೆ ಕೇಳಿದ್ರೆ ದೇಶದೊಳಗೆ, ಭಾರತ ದೇಶದೊಳಗೆ, ಗುಲ್ಬರ್ಗ ಜಿಲ್ಲೆ ಒಳಗೆ ಹೇಗಿದ್ದಾರೆ ಕೇಳಿದ್ರೆ ಕಲ್ಲು ಸಕ್ಕರೆ ಇದೆ ನೋಡಿ, ಯಾವ ಕಡೆಗೆ ತಿನ್ನಿ ಆ ಕಡೆಗೆ ಶೀನೆ ಕೊಡುತ್ತೆ. ಹಾಗೆ ನೀವತ್ತು ಮತ್ತೆ ಮಾಡೋದು ಬಸವರಾಜ ಯಾವ ಗುರುವಿನ ಕೃಪೆಯನ್ನು, ಮುರಾರಿ ಕೃಪೆಯನ್ನು, ಯಾವ ಶಿವಲಾಲ್ ಕೃಪೆಯನ್ನು, ಮಹಾಂತನ ಕೃಪೆಯನ್ನು, ಜಗದಾಜ್ ಜಗರ ಪಂಚಾಚಾರ್ಯರನ್ನ ಆಶೀರ್ವಾದ ಪಡ್ತಕ್ಕಂಥ ಏಕೈಕ ಯಾರಾದರೂ ಕೇಳಿದ್ರೆ ಮತ್ತಿಮೋಡ ಬಸವರಾಜ ಅಂತ ಹೇಳಬೇಕು. ಇಂಥವ್ರು ನವ್ಯ ತಗೊಳ್ಬೇಕಾಗಿದ್ರೆ ನಮ್ಮ ಭಾರತ ದೇಶದೊಳಗೆ ಇಂಥ ನವ್ಯ ತರುಣರು ಉತ್ಸಾಹದಿಂದ ಈ ಭಗವಂತನ सबका मालिक है, भगवान सबका मालिक है, ये भगवान का मंदिर है भारत देश, उसमें हम सब लोग भक्त लोग रहने वाले वास्तविक धरती है. उसलिए भगवान का कृपा होना, भगवान का आशीर्वाद होना. हाँ, लेने वाले कौन? भक्त लोग. देने वाली कौन? मुरारी मुरारी संत. हम मानते आए हैं, उसलिए उनका आशीर्वाद लेकर तुम्हारी जिंदगी अच्छी तरह से विकास भरपूर लेना, आशीर्वाद लेना. थोड़े बात बोलते, मैं थोड़े ಸ್ವಲ್ಪ ಮಾತು ಹೇಳ್ತೀನಿ. ಅದಕ್ಕೋಸ್ಕರ ಅಣ್ಣ ಬಸವಣ್ಣ ಹೇಳಿದಂಥ ಮಾತನ್ನ 12ನೇ ಶತಮಾನದೊಳಗೆ ಇವನಾರವ ಎನ್ನದೆ ನಮ್ಮವರು, ಇವರೆಲ್ಲರೂ ನಮ್ಮವರು. ಇದು ದೇವರ ಮನೆ, ಇದು ಈ ಜಗವೆಲ್ಲ ಬಾಡಿಗೆಯ ದಾರರು ಜೀವಿಗಳೆಲ್ಲ ಎನ್ನುವಂತೆ ನಾವೆಲ್ಲ ಭಗವಂತನ ಮನೆಯೊಳಗಿದ್ದೇವೆ. ಇರುವವರೆಗೆ ಆ ಭಗವಂತನ ಸೇವೆ ಮಾಡಿ, ದೇಶ ಸೇವೆ ಈಶ ಸೇವೆ ಎನ್ನುವಂತೆ ಇವತ್ತು ನಾವೆಲ್ಲ ಪ್ರತಿಯೊಂದರಲ್ಲಿ ಬಸವರಾಜರಿಗೆ ಸಂದೇಶ ಕೊಡ್ತಾ ಇದ್ದಾರೆ. ಮುರಾರಿ, ನೀವೆಲ್ಲ ನಮ್ಮ ಭಾರತೀಯ ಪ್ರಜೆಗಳ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು, ಸೇವಾ ಮಾಡಬೇಕು. ಸೇವಾ ಮಾಡಿ ಇವತ್ತು ನಾವು ಏನಾಗಬೇಕು ಕೇಳಿದರೆ ವಯಸ್ಸು ಚಿಕ್ಕದಿದೆ, ಇನ್ನೂ ಅವಕಾಶ ಇದೆ. ನಮಗಂತೂ 2 ವರ್ಷಗಳಿದ್ದು 100
ಹೆಚ್ಚು ಉಳಿದಿಲ್ಲ. ಅದರಲ್ಲಿಯೂ ಕೂಡ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಭಾಗವಹಿಸಿ ಸಕಲ ಭಕ್ತಾದಿಗಳನ್ನು ಸ್ಪಂದಿಸ್ತಾ ಇದ್ದೇನೆ, ಅವರನ್ನು ಪ್ರೀತಿಸ್ತಾ ಇದ್ದೇನೆ, ನಮ್ಮವರೇನೋ ಮನೋಭಾವನೆ ತಂದುಕೊಳ್ತಾ ಇದ್ದೇನೆ. ಅವ್ರಿಗೆ ಒಳ್ಳೇದಾಗಲಿ ಅನ್ನುವ, ಭಗವಂತ ಮಾಡಲಿ ಅನ್ನುವ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅಂಥದ್ದು ಸಂದೇಶ ಯಾರಾದರೂ ತೆಗೆದುಕೊಂಡಿದ್ದಾರೆ ಕೇಳಿದ್ರೆ, ಇಲ್ಲಿ ನನ್ನ ಪಕ್ಕದೊಳಗೆ ಕೊಡ್ತಕ್ಕಂಥ ಭಕ್ತ ಮುರಾರಿಯವರು ತೆಗೆದುಕೊಂಡಿದ್ದಾರೆ ಅನ್ನೋ ಮಾತನ್ನು ಇಲ್ಲಿ ಒತ್ತಿ ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಭಾಳ ಮಕ್ಕಳಿಗೆ ಮೊತ್ತಿಮೋಡರಿಗೆ ಸಂದೇಶ ಕೊಡ್ತಾ ಇದ್ದೇನೆ. ನಮ್ಮ ಭಾರತ ಪ್ರಗತಿ ಆಗಬೇಕಾಗಿದ್ರೆ, ನಮ್ಮ ದೇಶ ಅಭಿವೃದ್ಧಿಗೊಳ್ಳಬೇಕಾಗಿದ್ರೆ, ನಮ್ಮ ದೇಶ ವಿಕಾಸಗೊಳ್ಳಬೇಕಾಗಿದೆ, ಅದಕ್ಕೆಲ್ಲ ನಮ್ಮ ಪ್ರಜೆಗಳ ಮಕ್ಕಳೇನಿದ್ದಾರೆ ಅಲ್ಲ, ಒಳ್ಳೆ ತರಬೇತಿ, ಒಳ್ಳೆ ಶಿಕ್ಷಣ, ಒಳ್ಳೆ ಮಾರ್ಗ, ಒಳ್ಳೆ ದಾರಿ, ಒಳ್ಳೆ ಭಾಷೆ, ಒಳ್ಳೆ ನಡಿ, ಒಳ್ಳೆ ನುಡಿಗಳನ್ನು ಕಲ್ಪಿಸಿಕೊಡೋದು. ಯಾರಾದರೂ ಕೇಳಿ ಇಂಥ ನವ್ಯ ತರುಣರಾಗಿರ್ತಕ್ಕಂಥ ಮತಿಮೋಡ MLA ಅವರಂತ ಹೇಳಬೇಕಾಗುತ್ತೆ. ನೀವು ಕೂಡ ನಿಮ್ಮ ಸ್ನೇಹ ಬಳಗ ಕೇಳಬೇಕು. ನಾವು ಎಲ್ಲ ದೇಶ ಸೇವೆ ಮಾಡಬೇಕಾಗಿದೆ, ಈಶನ ಒಲಿಮೆ ಪಡೆದುಕೊಳ್ಬೇಕಾಗಿದೆ ಎನ್ನುವ ಮಾತನ್ನ ಅವರಿಗೆ ಹೇಳುತ್ತಾ ಸಮಸ್ತ ನಮ್ಮ ಭಕ್ತ ಬಂದಿದ್ದಾನೆ, ನಮ್ಮ ಸ್ಕೂಲ್ದಲ್ಲಿ ಕಲ್ತಿದ್ದಾನೆ ನೋಡಿ. ಇವತ್ತು ಬ್ರಾಹ್ಮಣ ಯಾರಿಗೆ ಅರ್ಸಲ್ಲ, ಕಿರಿಮಂದಿ ಬಾಬು ಗುಲ್ಬರ್ಗ ಶರಣ ಶಿರ್ಸಿಯವರು ನೋಡಿ. ಇವನ ಯೋಗ್ಯತೆ ಅರಿತುಕೊಂಡು ಇವನನ್ನ NV ಸ್ಕೂಲ್ದಾಗ ತೆಗೆದುಕೊಂಡಿದ್ದಾರೆ ಬ್ರಾಹ್ಮಣರು. ಅಂಥ ಬುದ್ಧಿಜೀವಿಗಳು ಇವನು ಬಳಿ ಬುದ್ಧಿ ಇದೆ ಅಂತ ತಿಳಿದುಕೊಂಡು ಇವನಿಗೆ ಪಡೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಿ. ಶಿಕ್ಷಣ ಬಹಳ ಮುಖ್ಯ ಇದೆ. ಎಲ್ಲಕ್ಕಿಂತಲೂ ಆಸ್ತಿ ಮುಖ್ಯ ಅಲ್ಲ. ನಮ್ಮ ಆಸ್ತಿ ಯಾವುದಾದ್ರೂ ಕೇಳಿದರೆ ನಮ್ಮ ಮಕ್ಕಳೇ ನಮ್ಮ ಆಸ್ತಿ. ಮಕ್ಕಳಿಗೆ ಒಳ್ಳೆಯ ಸಂದೇಶ ಯಾರಿಂದ ಕೊಡಿಸಬೇಕಾಗಿದೆ? ಸಂತರಿಂದ, ಗುರುಗಳಿಂದ, ಜ್ಞಾನಿಗಳಿಂದ, ಇಂಥ ಶಿಕ್ಷಕರಿಂದ, ಇಂಥ ಮೊತ್ತಿಮೋಡ ಯಾವ ಚಿಕ್ಕ ವಯಸ್ಸಿನಲ್ಲಿ ಚೊಕ್ಕಾಗಿರ್ತಕ್ಕಂಥ ದೇಶ ಸೇವೆಯ ಈಶ ಸೇವೆ ಎನ್ನುವಂತೆ ಇವರೆಲ್ಲ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಇಲ್ಲಿ ಒತ್ತಿ ಹೇಳುತ್ತೆ. ಹೆಚ್ಚಿಗೆ ಹೇಳದೆ, ನನ್ನ ವಯಸ್ಸು ಸಮೀಪಿಸಿದೆ, ವಯಸ್ಸು ಮುಗಿಲಿಕ್ಕೆ ಬಂದಿದೆ. ಈಗ ಎರಡೇ ಕಡಿಮೆ ಇದೆ, 100 ರೂಪಾಯಿ. ಎಲ್ಲರೀಗ ಎಲ್ಲ ರಾಜಕಾರಣಿಗಳಿಗೆ ಹೇಳ್ತೀನಿ, ಈಗಿನ ರಾಜಕಾರಣಿಗೆ ಒಳ್ಳೆಯವರೇ ಇದ್ದಾರೆ, ಜಾಗರು ಇದ್ದಾರೆ. ಇದೆಲ್ಲ ನಮ್ಮ ಮಕ್ಕಳಂತ, ನಮ್ಮ ಸೋದರಂತ, ನಮ್ಮ ಸೋದರಿ ಅಂತ ನಾವು ಎಲ್ಲ ತಿಳಿದುಕೊಂಡು ಅವರ ಮಕ್ಕಳಿಗೆ ಶಿಕ್ಷಣ ಕೊಡಿ, ದೇಶ ಅಭಿವೃದ್ಧಿ ಮಾಡಿ, ಗ್ರಾಮ ಅಭಿವೃದ್ಧಿ ಮಾಡಿ, ರೂಟ್ ಅಭಿವೃದ್ಧಿ ಮಾಡಿ. ಅದಕ್ಕೆ ನಿಮ್ಮೆಲ್ಲರಿಗೂ ಆ ಭಗವಂತ ಮಹಾಂತೇಶ ಜಗದಾಜ ಪಂಚಾಚಾರ್ಯರು ಇಲ್ಲಿ ವೇದಿಕೆ ಮೇಲೆ ಕುಳಿತ ಸಂತರೆಲ್ಲ ಆಶೀರ್ವಾದ, ಈಗಿನ ನೂತನ ರಾಜಕಾರಣಿಗಳಿಗೆ ಬಸವರಾಜ ಮತ್ತಿಮೋಡವರಿಗೆ ಮಾರ್ಗದರ್ಶನ ಕೊಳ್ಳಿ, ಒಳ್ಳೆಯ ಸಂದೇಶ ಕೊಳ್ಳಿ, ಒಳ್ಳೆಯ ಆಶೀರ್ವಾದ ಕೊಳ್ಳಿ. ಇವರಿಂದ ಭಾರತ ದೇಶದ ಸೇವೆಯನ್ನು ಮಾಡಿ ಅನ್ನೋ ಆಶೀರ್ವಾದ ಪಡೆದುಕೊಂಡು ಅವ್ರ ಬಾಳಿನುದ್ದಕ್ಕೂ ಕಲ್ಯಾಣ ಮಾಡಿ ಎಂದು ಹೇಳುತ್ತಾ, ಎಲ್ಲರೂ ಜೋರಾಗಿ ಎಲ್ಲಿ ಕಾರ್ಯಕ್ರಮ ನಡೀತದೆ, ಯಾವ ಮುರಾರಿಯ ಆಶ್ರಮದೊಳಗೆ ಇವತ್ತು ಈ ಕಾರ್ಯಕ್ರಮ ನೆರವೇರ್ತಾ ಇದೆ, ನಾವೆಲ್ಲರೂ ಬಂದಿದ್ದೇವೆ. ಎಲ್ಲ ಮಾರ್ಗದರ್ಶನ ಪಡೆದುಕೊಂಡು ಎಲ್ಲರ ಆಶೀರ್ವಾದ ತೆಗೆದುಕೊಂಡು ಹೋಗಬೇಕಾಗಿದೆ ಜೀವನದುದ್ದಕ್ಕೂ. ಎಲ್ಲರೂ ಜೋರಾಗಿ ಸಬ್ಕ ಮಾಲಿಕ್ ಏಕಾಯಿ. ಅದಕ್ಕೋಸ್ಕರ ಎಲ್ಲರೂ ಘೋಷಣೆ ಮಾಡ್ರಿ, ಮಾನವ ಧರ್ಮಕ್ಕೆ ಶಿವನಾಮವನ್ನು ನುಡಿಯದ ಬಾಯಿ. ನಾ ಹೇಳಿಲ್ಲ, ಪುರಂದರ ದಾಸ ಹೇಳ ಈ ಮಾತು, ನಾ ಹೇಳಲ್ಲ. ದಾಸ ಹಿಂದೆ ಆಗಿ ಹೋಗಿದ್ದಾನೆ, ಅವನು ಭಾಳ ಸಂತ. ನಮ್ಮ ಮುರಾರಿಯಾಗಿ ಅವನು ಒಬ್ಬ ಸಂತ ಆಗಿ ಹೋಗಿದ್ದಾನೆ, ಅವನೊಬ್ಬ ಸಂತ. ಅಂಥ ಸಂತ ಈಗ ನಮ್ಮಲ್ಲಿ ನಮ್ಮ ಮಗದಾಗೆ ನಮ್ಮ ಅಂತ ಬಂದಾನೆ ಇಲ್ಲ.